ನಮಸ್ತೆ. 4/6/2026 4th June 2026 ಥರ್ಸ್ಡೇ, ಗುರುವಾರ. ಇವತ್ತಿನ ದಿನದಲ್ಲಿ ಸೂರ್ಯೋದಯ 5:52ಕ್ಕೆ, ಸೂರ್ಯಾಸ್ತಮನ 6:44 ಸಾಯಂಕಾಲ. ಇವತ್ತು ಬೆಳಿಗ್ಗೆಯಿಂದ ಚತುರ್ಥಿ ತಿಥಿ ಅಂದರೆ 4ನೇ ತಿಥಿ ರಾತ್ರಿ 11:30ವರೆಗಿದೆ. ಆನಂತರ ಬರೋದು ಪಂಚಮಿ ಅಂದರೆ ರಾತ್ರಿ 11:30 ಮೇಲೆ 11:15 ಮೇಲೆ ದಿನ ಪೂರ್ತಿ ಇರುತ್ತದೆ. ಅಂದರೆ ನಾಳೆನೂ ಪಂಚಮಿ ತಿಥಿ ಉಳಿದಿರೋದು ಇರುತ್ತದೆ. ಇವತ್ತಿನ ನಕ್ಷತ್ರ ಉತ್ತರಾಷಾಢ, ಉತ್ತರ ಆಷಾಢ ಅಂತ. ಇದು ರಾತ್ರಿ 3:41 ಅಂದರೆ ಲೇಟ್ ನೈಟ್, ರಾತ್ರಿ 12 ಗಂಟೆ ಎಲ್ಲ ದಾಟಿ 3:41 ಉತ್ತರಾಷಾಢ ನಕ್ಷತ್ರ ಇದೆ. ಇಲ್ಲಿಯವರೆಗೂ ಅಂತಂದರೆ ಬೆಳಿಗ್ಗೆಯಿಂದ ರಾತ್ರಿ 3:41 ಯೋಗ ಏನಿದೆ ಅಂತ ನೋಡಿದ್ರೆ ಕಾರ್ಯಸಿದ್ಧಿಯು ಸುಖವೂ ಉಂಟು. ಆದ್ದರಿಂದ ಶುಭ ದಿನವಾಗಿದೆ ಉತ್ತರಾಷಾಢ ನಕ್ಷತ್ರ. ಆದರೂ ಚತುರ್ಥಿಗಿಂತ ಪಂಚಮಿ ಬಂದರೆ ಶುಭ ಅಂತ ಅರ್ಥ. ಪಂಚಮಿ ಬರೋದು ರಾತ್ರಿ 11:30. ಆದರೂ ಅಷ್ಟು ಮೋಸವಲ್ಲ ಚತುರ್ಥಿ. ಗಣಪತಿಯನ್ನು ಪೂಜೆ ಮಾಡಿಕೊಳ್ಳಿ. ಯಾಕೆಂದರೆ ಚತುರ್ಥಿ ತಿಥಿಯ ಅಧಿಪತಿ ಹಂಗೆ ಅಂತಂದಾಗ ಗಣಪತಿಯನ್ನು ಪೂಜೆ ಮಾಡಿದ್ರೆ ದೋಷಗಳೆಲ್ಲ ಕಡಿಮೆ ಆಗುತ್ತದೆ. ಅದೇ ಥರ ರಾತ್ರಿ 3:41 ಮೇಲೆ ಶ್ರವಣ ನಕ್ಷತ್ರ ಬರುತ್ತದೆ. ಇದು ದೇವಗಣ, ಉತ್ತರಾಷಾಢ ಮನುಷ್ಯ ಗಣ. ಈ ಶ್ರವಣ ನಕ್ಷತ್ರ ಬಂದ ಮೇಲೆ ಕಾರ್ಯಸಿದ್ಧಿಯು ಶುಭವೂ ಉಂಟು. ಹಂಗಾಗಿ ಈ ದಿನ ಪೂರ್ತಿ ತಿಥಿ ಚೆನ್ನಾಗಿದೆ, ನಕ್ಷತ್ರ ಚೆನ್ನಾಗಿದೆ, ಯೋಗಗಳು ಚೆನ್ನಾಗಿದೆ. ಇವತ್ತು ಬೇರೆ ಒಂದು ಯೋಗ ಇದೆ ಪಂಚಾಂಗ ಪ್ರಕಾರ, ಶುಕ್ಲ ಯೋಗ ಅಂತ. ಶುಕ್ಲ ಅಂದರೆ ರೌಂಡ್, ಇನ್ಫಿನಿಟಿ. ಹಂಗಾಗಿ ಇದು ಶುಭವಾಗಿದೆ. ಅದಾದ ನಂತರ ಬ್ರಹ್ಮಯೋಗ ಬರುತ್ತದೆ ಅಂತ. ಹಂಗಾಗಿ ಈ ದಿನ ಇಷ್ಟು ಚೆನ್ನಾಗಿರೋದ್ರಿಂದಲೂ ಮತ್ತು ಇವತ್ತು ದಿನ ಪೂರ್ತಿ ಧನುಸು ರಾಶಿ. ಧನುಸು ರಾಶಿ ಎಲ್ಲಿವರೆಗೆ ಇರುತ್ತೆ ಅಂತಂದರೆ 7:41 ಬೆಳಗ್ಗೆ AM ವರೆಗೂ. ಆಮೇಲೆ ಬರೋದು ಮಕರ ರಾಶಿ. ದಿನ ಪೂರ್ತಿ ಅಲ್ಲ, ಮಕರ ರಾಶಿ ಬರುತ್ತದೆ. ಬೆಳಿಗ್ಗೆ 5:52 ಸುಮಾರು ಅಂತಂದರೆ 7:41 ಉತ್ತರಾಷಾಢ ನಕ್ಷತ್ರ 1ನೇ ಪಾದ. 7:41 ಮೇಲೆ ಮಧ್ಯಾಹ್ನ 2:22 ಉತ್ತರಾಷಾಢ ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ 9:02 ಉತ್ತರಾಷಾಢ ನಕ್ಷತ್ರ 3ನೇ ಪಾದ. ರಾತ್ರಿ 9:02 ಮೇಲೆ ಸುಮಾರು ಲೇಟ್ ನೈಟ್ 3:41 ಉತ್ತರಾಷಾಢ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಉತ್ತರಾಷಾಢ ನಕ್ಷತ್ರವೇ ಮುಗಿತದೆ. ಇಲ್ಲಿಂದ ಶ್ರವಣ ನಕ್ಷತ್ರ ಪ್ರಾರಂಭ. 2 ನಕ್ಷತ್ರಗಳು ಇವತ್ತು ಶುಭವಾಗಿದೆ. ಆದ್ದರಿಂದಾಗಿ ಹೆಚ್ಚಿನ ದೋಷಗಳಿಲ್ಲ. ಇಂಥದೇ ಆದ ಈ ದಿನದಲ್ಲಿ ಬೆಳಿಗ್ಗೆ 7:31 9:51 100% ಶುಭ ಸಮಯ. 11:42 ಮೇಲೆ ಮಧ್ಯಾಹ್ನ 1:52 ಇದೊಂದು ಶುಭ ಸಮಯ. ಸಂಜೆ 4:11 ಮೇಲೆ ರಾತ್ರಿ 8:05 ಶುಭ ಸಮಯ. ರಾತ್ರಿ 11:27 ಮೇಲೆ ದಿನ ಪೂರ್ತಿ ಅಂದರೆ ರಾತ್ರಿ ಪೂರ್ತಿ ಶುಭವಾಗಿದೆ. ಹಂಗಾಗಿ ಇವತ್ತಿನ ಬ್ರಹ್ಮ ಮುಹೂರ್ತ ಶುಭವಾಗಿರುತ್ತೆ. ಆದರೆ 100% ಅಶುಭ ಸಮಯವನ್ನು ನೋಡೋಣ. ಇದರಲ್ಲಿ ರಾಹುಕಾಲ ಕಾಲವನ್ನು ನೋಡೋಣ. 5:52 7:29 ಯಮಕಂಡ ಕಾಲವಿದೆ. ಮಧ್ಯಾಹ್ನ 1:54 3:31 ರಾಹು ಕಾಲವಿದೆ. ಬೆಳಿಗ್ಗೆ 9:53 11:40 ನಕ್ಷತ್ರ ವಿಷಗಡ್ಡಿಕಾ ಕಾಲ. 10:09 11:01 ದುರ್ಮುಹೂರ್ತ. ಮಧ್ಯಾಹ್ನ 3:18 ಮೇಲೆ ಸಂಜೆ 4:09 ಒಂದು ದುರ್ಮುಹೂರ್ತ. ರಾತ್ರಿ 8:07 ರಾತ್ರಿ 9:31 ವಿಷಕಾಲ. ರಾತ್ರಿ 9:31 ಮೇಲೆ ಅಂದರೆ ಕಂಟಿನ್ಯೂ ಆಗಿ ಬರುತ್ತದೆ. ರಾತ್ರಿ 11:25 ಮೃತ್ಯು. ಹಂಗಾಗಿ ರಾತ್ರಿ 8:07 11:25 ಅಪಾಯ ಕಾಲ. ಈ ರೀತಿ ಇರೋದರಿಂದ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಈ 100% ಕೆಟ್ಟ ಟೈಮು ಅಂತ ಹೇಳಿರುವಂಥ ವಿಷಯಗಳಲ್ಲಿ ಆ ಸಮಯದಲ್ಲಿ ಯಾವ ಕಾರ್ಯವೂ ಪ್ರಾರಂಭ ಮಾಡಬೇಡಿ. ಆದರೆ 100% ಶುಭ ಅಂತ ಹೇಳಿರುವಂಥ ಸಮಯಗಳಲ್ಲಿ ಒಳ್ಳೆಯ ಕಾರ್ಯಗಳನ್ನ ಪ್ರಾರಂಭ ಮಾಡಬಹುದು. ಅದಕ್ಕೆ ದಿನವೂ ಚೆನ್ನಾಗಿರಬೇಕು. ಇವತ್ತು ದಿನವೂ ಚೆನ್ನಾಗಿದೆ, ಆದ್ದರಿಂದ ಹೆಚ್ಚಿನ ಯೋಚನೆಗಳಿಲ್ಲ. ನಿಮ್ಮ ಕಾರ್ಯಗಳನ್ನು ಧಾರಾಳವಾಗಿ ಮಾಡಬಹುದು. ಏನು ಅಂತಂದರೆ ನಮ್ಮಲ್ಲಿ ಅಧಿಕ ಮಾಸ, ಮಂಗಳವಾರ ಇದೆಲ್ಲ ನೋಡ್ತೀವಿ, ಶನಿವಾರನೂ ನೋಡ್ತೀವಿ. ಇದು ಒಂದು ಮಾತ್ರ ನೋಡ್ಕೋಬೇಕು ಹೆಚ್ಚಾಗಿ. ನಮಗೆ ಈಗ ಗುರುವಾರದಲ್ಲಿ ಬಂದಿರೋದರಿಂದ ದೋಷಗಳಿಲ್ಲ, ಎಲ್ಲವೂ ಶುಭವಾಗಿದೆ. ನಿಮ್ಮ ಕಾರ್ಯಗಳನ್ನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.